ಗುಡ್ ಮಾರ್ನಿಂಗ್ ಪುಟ್ಮಲ್ಲಿ ಅವರೇ. ಗುಡ್ ಮಾರ್ನಿಂಗ್ ಚಂದನ್ ಅವರೇ. ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೇನೆ. ನನಗೋಸ್ಕರನೇ ಕಾಯ್ತಿದ್ರಾ? ಅದೇನು ಹೇಳಬೇಕು ಅಂತಿದ್ರು ಮನಸ್ಸು ಬಿಚ್ಚಿ ಹೇಳ್ಕೊಂಬಿಡಿ ಪುಟ್ಮಲ್ಲಿ ಅವರೇ. ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೀನಿ. ಏನಂದ್ರೆ? ಏನ್ ವಿಷಯ ಹೇಳಿ ಅಂದೆ. ಅದು ನಮ್ಮ ಮಟ್ಟಿಗೆ ನಿನ್ನೆ ನಿಮ್ ತಮ್ಮ ಬಂದಿದ್ದಾನೆ. ನನ್ನ ತಮ್ಮ ಬಂದಿದ್ನಾ? ಅವನು ನೋಡಕ್ಕೆ ನಿಮ್ ತರನೇ ಇದ್ರು. ಮೊದ್ಲು ನೀವೇ ಬಂದಿದ್ದೀರಿ ಅನ್ಕೋಬಿಟ್ಟೆ, ಆಮೇಲೆ ಗೊತ್ತಾಯ್ತು ಅವ್ರು ನಿಮ್ಮ ಅವಳಿ ತಮ್ಮ ಅಂತ. ಹೌದು ಪುಟ್ಮಲ್ಲಿ ಅವರೇ, ಅವ್ನು ನನ್ನ ಅವಳಿ ತಮ್ಮನೇ. ಅವನು ಇಲ್ಲಿಗೆ ಯಾಕೆ ಬಂದಿದ್ದ? ಅದೇ ಹಳೆ ಕಬ್ಣ ಖಾಲಿ ಸೀಸ ಅದನ್ನ ತಕೊಂಡೋಗಕ್ ಬಂದಿದ್ರು. ಅವರು ಗುಜರಿ ವ್ಯಾಪಾರ ಮಾಡ್ಯಾರಂತಲ್ಲ. ಹೌದು ಪುಟ್ಮಲ್ಲಿ ಅವರೇ, ಹೌದು. ಅವ್ನು ನನ್ನ ಹೆಸರು ಕೆಡಿಸ್ಬೇಕು ಅಂತಾನೆ ಹುಟ್ಟಿದಾನೆ, ಅದಕ್ಕೆ ನಾನು ಅವನ್ನ ದೂರ ಇಟ್ಟಿದ್ದೀನಿ. ಚಂದನ್ ಅವರೇ, ಹಂಗೆಲ್ಲ ಹೇಳ್ಬೇಡಿ. ಗುಜರಿ ವ್ಯಾಪಾರ ಮಾಡೋದೇನು ತಪ್ಪ? ಅವರು ಅದನ್ನಾದ್ರೂ ಮಾಡ್ತಾವ್ರೆ, ನಿಮ್ ತರ ನಾಲಾಯಕ್ಕಾಗಿಲ್ಲ. ಹೋಗ್ಲಿ ಬಿಡಿ ಪುಟ್ಮಲ್ಲಿ ಅವರೇ, ನಾನು ಅವನ್ನ ನೋಡಿ ತುಂಬಾ ದಿನ ಆಯ್ತು. ತುಂಬಾ ಒಳ್ಳೆಯವನು. ಅವನು ಮತ್ತೆ ಬಂದ್ರೆ ಪ್ರೀತಿ ಕೊಡಿ, ಪ್ರೀತಿಯಿಂದ ಮಾತಾಡಿಸಿ ಎಂದೆ. ಸರಿ, ಅವರು ಪುನಃ ಬಂದ್ರೆ ನಾನು ನಿಮಗೆ ಫೋನ್ ಮಾಡ್ತೀನಿ. ನೀವು ಬಂದು ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಹೋಗಿ. ಈಗ ನಿಮ್ಮ ಒಟ್ಟಿಗೆ ಹೋಗಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಓಕೆ ಬಾಬಣ್ಣ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನಾಷ್ಟ ಮಾಡಿಟ್ಟೇನೆ, ತಿನ್ಕೊಳ್ಳಿ. ಹುಷಾರಾಗಿ ಹೋಗ್ಬಿಟ್ಟು ಬಾ. ಬಾರಪ್ಪ ಬಾರೋ, ಮನೆ ಮುದ್ದೆ ಮಾರಿಗುಡಿ ನಿದ್ದೆ. ಏನ ಲ್ಯಾಪ್ಟಾಪ್ ಹಿಡ್ಕೊಂಬಂದಿದೆ, ಎಲ್ಲರೂ ಕದ್ಕೊಂಬದ್ಯಾ? ಐ ಲೈಕ್ ಇಟ್. ವೈ, ಇದು ಕದ್ದು ತಂದದ್ದಲ್ಲ, ನಮ್ಮ ಏರಿಯಾಕ್ಕೆ ಒಬ್ಬ ಹೊಸ ಗುಜಿರಿಯೋ ಬಂದಿದ್ದಾನೆ. ಅವನ ಹತ್ರ ಬಜಿ 1,000 ರೂಪಾಯಿ ಕೊಟ್ಟು ತಗೊಂಡೆ. ಒಂದು ಅದ ಕಲ್ಟಿವೇಟ್ರು. ಇದು ನನ್ನ ಲ್ಯಾಪ್ಟಾಪ್ ಕೂಡ 20,000 ರೂಪಾಯಿ ಕೊಟ್ಬಿಟ್ಟು ತಗೊಂಡಿನಿ. ಬರೀ 1,000 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ಯಾ? ಪೂರ್ಣತ್ತ ಕಂಟ, ನಿಮ್ಮ ಲ್ಯಾಪ್ಟಾಪ್ ಅಂತ ಹೇಳಲಿಕ್ಕೆ ಇದರ ಮೇಲೆ ಅಂತ ನಿಮ್ಮ ಹೆಸರು ಬರ್ತಿದೆಯಾ? ಹಾಗೂ ನಿಮಗೆ ಬೇಕು ಅಂತಾದ್ರೆ ನೀವು ಹೇಳಿದಾಗೆ 20,000 ರೂಪಾಯಿ ಕೊಟ್ಟು ತಗೊಳ್ಳಿ. 20,000 ರೂಪಾಯಿ ಜಾಸ್ತಿ ಆಯ್ತು ಕೂಡ. ತಗೊಂಡು 6 ತಿಂಗಳಾಗದ ಅಷ್ಟೇ. ಅಡ ಕಲ್ಟಿವೇಟ್ರು ನೀನು 1,000 ರೂಪಾಯಿ ಕೊಟ್ಟಿನಿ ಅಂದಲ್ವಾ, ನಾನು ನಿನ್ಗೆ 2,000 ಕೊಡ್ತೀನಿ. ಕೊಟ್ಟ ಆಗೋದಿಲ್ಲ. 10,000 ರೂಪಾಯಿ ಕೊಡ್ತೀರಾ? 3,000 ರೂಪಾಯಿ ಕೊಡ್ತೀನಿ. 8,000 ಕೊಡ್ತೀರಾ? ತೊಂದರೆ ಇಲ್ಲ, ನಂಗೂ ಬೇಡ ನಿಂಗೂ ಬೇಡ. 4,000 ಕೊಡ್ತೀನಿ, ಕೊಡು. ನಿಮಗೆ ಬೇಡ, ನನಗೆ ಬೇಕು. 5,000. ಆಯ್ತು, ಕೊಡ್ತೀನಿ. ಕೊಡು. ಮೊದಲು ದುಡ್ಡು ಕೊಡಿ. ಕೊಟ್ಟ. ಐ ಲೈಕ್ ಇಟ್. ನೋಡ್ರೆ, ಇನ್ಸ್ಪೆಕ್ಟರ್ ಬಜರಂಗಿ ಅವರು ಮುಸುಂಟನ್ನು ಮಂಗನ ನಮನೆ ಮಾಡಿಕೊಂಡಿದ್ದಿರಲ್ಲ, ಏನಾಯ್ತು? ಕತ್ತಿ ಬನ್ನಿ. ಐ ಲೈಕ್ ಇಟ್. ನನ್ನ ಕಷ್ಟ ನನಗಾದ್ರೆ ನಿನಗೆ ತಮಾಷೆನಾ? ಅಯ್ಯ ಹೆಕ್ಕತ್ತಿಂಬನೆ, ನನ್ನ ಲುಂಗಿ ಕದ್ದದ್ ನೀನೇ ಅಲ್ದಾನ? ಐ ಲೈಕ್ ಇಟ್. ನಾನು ಎಂತದಕ್ಕೆ ಸ್ವಾಮಿ ನಿಮ್ಮ ಲುಂಗಿ ಕದಿಬೇಕು? ನಾನು ಲುಂಗಿ ಉಟ್ಟುಕೊಳ್ಳೋದೇ ಅಲ್ಲ, ಅದರಲ್ಲೂ ಬೀಡದಿಂದ ತೆಗೆದುಕೊಂಡಿರುವ ಲುಂಗಿಯನ್ನು ನಾನು ಲೆಫ್ಟ್ ಹ್ಯಾಂಡಲ್ಲೂ ಟಚ್ ಮಾಡೋದಿಲ್ಲ. ಗಂಟೆ ಐ ಲೈಕ್ ಇಟ್. ಬಜರಂಗ್ ಇನ್ಸ್ಪೆಕ್ಟ್ರೆ, ಸುಮ್ನೆ ಯಾಕೆ ಇವನು ಹೊಡೆದರಿ? ಮೊದಲು ನಿಮ್ಮ ಲುಂಗಿನ ಎಲ್ಲಿಟ್ಟಿದ್ರಿ ಅಂತ ಸರಿಯಾಗಿ ಗೆಪ್ತಿ ಮಾಡ್ಕೊಳ್ಳಿ. ಇಲ್ಲ ಮರ್ರೆ, ನನ್ನ ಕೈಯಾರ ನಾನೇ ಒಗ್ದು ಮಾಡಿ ಮೇಲೆ ಒಣಗಾಕಿದ್ದೆ. ಆಚೆಗೆ ಹೋಗಿ ಈಚೆ ಬಪ್ರೊಳಗೆ ಮಾಯ. ಯಾವನ ನಿಮ್ಮ ಮ್ಯಾಲ ಕೋಪಕ್ಕ ಲುಂಗಿ ಹೊಡ್ಕೊಂಡು ಹೋಗ್ಬಿಟ್ಟನೆ. ನೋಡ್ರೆ, ನೀವು ತಮಾಷೆ ಮಾಡಬೇಡಿ ಮರ್ರೆ, ಹೊಸ ಲುಂಗಿ ಅದು. ಇನ್ಸ್ಪೆಕ್ಟ್ರೆ, ಲುಂಗಿ ಮಾತ್ರ ತನ ಹೋಗಿರೋದು, ಚಡ್ಡಿ ಬನ್ನಿ ಹೋಗಿದ್ರಿ ಅವಳಿ. ಹೊಸ ಕಂಪ್ಲೇಂಟ್ ಬಂದದ, ಹಬ್ಬದ ಆಫರ್ ಹೊತ್ತು ಕೊಟ್ಬಿಡ್ತೀನಿ. ಜಾನಿ ಇದನ್ನ ಇಲ್ಲಿ ಯಾಕಿಟ್ರು? ಅಂದ್ರೆ ಜಾನಿನೇ ಡಾರ್ಲಿಂಗ್ ಕೃಷ್ಣ. ಕೆನಡಾ ಕಂಪನಿಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ಇಂಥ ಕೆಲಸ ಮಾಡ್ತಿದ್ದೀರಾ? ಅದು ಅಲ್ಲದೆ ತಮ್ಮ ಇದ್ದಾನಂತ ಸುಳ್ಳು ಬೇರೆ ಹೇಳಿದ್ದೀರಾ? ನಿಮ್ಮ ನೀನಾಸಂ ನಾಟಕನ ಆದಷ್ಟು ಬೇಗ ಬಯಲ್ ಮಾಡ್ತೀನಿ. ಬನ್ನಿ ಬನ್ನಿ. ನಾನು ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ನಾನು ಗುಡ್ರಿ ಅಲ್ಲ ಡಾರ್ಲಿಂಗ್ ಅಂತ. ಆಯ್ತು ಡಾರ್ಲಿಂಗ್. ಐ ಲವ್ ಯು. ಮಿಸ್ ಯು ಜಾನು. ಐ ಲವ್ ಯು. ಮಿಸ್ ಯು ಜಾನು. ಐ ಲವ್ ಯು. ಅಯ್ಯ, ಎಷ್ಟೆಲ್ಲ ಹೇಳೋದು, ಕೊಡಕ್ಕೆ ಏನೂ ಇಲ್ಲ ಅಂತ ಎಲ್ಲ ಸಾಮಾನು ಎತ್ಕೊಂಡು ಹೋಗ್ಬಿಟ್ಟಿದ್ದೀರಲ್ಲ. ಏನು ಕೊಟ್ಟಿಲ್ಲ. ಯಾರಂದ್ರೆ? ನಿಮ್ಮ ಮಂಚ ನೋಡಿ ಎಷ್ಟು ಹಳೇದಾಗಿದೆ, ಕಾಲೆಲ್ಲ ಸೌದು ಹೋಗ್ಬಿಟ್ಟಿದೆ. ಇದ್ರ ಮೇಲೆ ನೀವು ಕೂತಿದ್ದೀರ ಓಕೆ, ನಿಮ್ ಗಂಡ ಕೂತಿದ್ದೀರ ಸೊಂಟ ಮುರಿದೋಗ್ಬಿಟ್ಟಿರೋದು. ಏನು ಇಲ್ಲ, ಈ ಮಂಚ ಚೆನ್ನಾಗದೆ. ನಿಮ್ಗೆ ನೋಡೋಕ್ಕಾಗ ಅನಿಸ್ತಿದೆ. ಬೇಕಾದ್ರೆ ನಿಮ್ ಗಂಡನ ಇದ್ರ ಮೇಲೆ ಕೂರಿಸ್ ನೋಡಿ, ಆಗೇನು ಅಂತ ಗೊತ್ತಾಗುತ್ತೆ.
ನೋಡಿ ನನ್ನ ಮಾತು ಕೇಳಿ, ಇದನ್ನ ನನಗೆ ಕೊಟ್ಟು ಹೊಸ ಮಂಚ ತಗೊಳ್ಳಿ, ಇಲ್ಲಾಂದ್ರೆ ಇದೇ ಮಂಚದ ಮೇಲೆ ನಿಮ್ಮ ಗಂಡನ ಹೆಣ ಮಲಗಿಸ್ಬೇಕಾಗತ್ತೆ. ಇರೋದು ಹೇಳಿದ್ರೆ ಅಪ್ಪಸ್ವರ ಅಂತೀರಾ. ನೋಡಿ ನನ್ನ ಮಾತು ಕೇಳಿ ಕೊಡಿ, ಇಲ್ಲ ಅಂದ್ರೆ ನಡೆಸಬಿಟ್ಟು ನೀವೇ ನನ್ನ ಕರೆದು ಕೊಡ್ತೀರಾ. ಬೇಡ ಬೇಡ, ನೀವ್ ಹೇಳದ್ಮೇಲೆ ಇದನ್ನ ಈಗ್ಲೇ ತಗೊಂಡು ಹೋಗ್ಬಿಡಿ. ಯಾರು ಮಾಡ್ತಾ ಇದೆಯಪ್ಪ? ಬಾಬಣ್ಣ ಡಾರ್ಲಿಂಗ್ ಹೇಳಿದ್ರು ಇದು ಹಳೇದಾಗಿದ್ದಂತೆ, ಅದಕ್ಕೆ ಇದನ್ನ ಕೊಟ್ಬಿಟ್ಟು ಹೊಸ ತಗೊಳ್ಳೋ. ನಾನು ಅಳುಬ್ನಾಗ್ಬಿಟ್ಟಿನಿ, ನನ್ನ ಕೊಟ್ಬಿಡು. ಬಾಬಣ್ಣ ಯಾರ್ ಮಾತು ಅಂತ ಆಡಿರಿ? ನೀವು ಮುಂದೆ ಮಾಡೋದಾದ್ರೆ ಲಕ್ಷದ ಮೇಲೆ ₹1 ಕೊಡ್ತೀನಿ. ಸುಮ್ಮನೆ ಇಲ್ಲಿಂದ ಹೊಂಟೋರು ಸರಿ, ಇಲ್ಲ ಅಂದ್ರೆ ಚುಚ್ಚು ಚುಚ್ಚು ಸಾಯಿಸ್ಬಿಡ್ತೀನಿ. ನನ್ನ ಹೆಂಡ್ರನ್ನ ಯಾವ ಮಾಡ್ಸಿ ಲ್ಯಾಪ್ಟಾಪು TV ತಗೊಂಡು ಹೋಗಿದ್ದಲ್ದೆ ಈಗ ಇದನ್ನ ತಗೊಂಡು ಹೋಗಕ್ ಬಂದಿದೆಯಾ? ಒಂದ್ಸರಿ ಅಣ್ಣಪ್ಪನವ್ರು ನಮ್ಮ ಮೊಟ್ಟಿ ಹಾಳು ಮಾಡಿದ್ರೆ ನೀವು ಒಂದ್ಸರಿ ಹಾಳು ಮಾಡು. ನೋಡು, ಮರ್ಯಾದೆಯಾಗಿ ಹೊಂಟೋಗು, ಇಲ್ಲ ಅಂದ್ರೆ ನಿನ್ನ ಹೆಣನ ಇಚ್ಚಿಲಕ್ಕೂ ಕಳಿಸ್ಬಿಡ್ತೀನಿ. ಬರ್ತೀನಿ. ಐ ಲವ್ ಯು. ಮಿಸ್ ಯು ಜಾನು. ಹಳೆ ಪಾತ್ರೆ, ಹಳೆ ಕಬ್ಬಿಣ, ಹಳೆ ಪೇಪರ್ ತರ ಹೋಯ್. ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ಗಣೋ ಹೋಯ್. ಬನ್ನಿ ಬನ್ನಿ, ನಾನು ನಿಮ್ಗೋಸ್ಕರನೇ ಕಾಯ್ತಿದ್ದೆ. ನನಗೋಸ್ಕರ ನೀವೇ ಕಾಯ್ತಾ ಇದ್ರಿ? ಗೌಡ್ರು ನೀವು ಬರಕ್ಕೆ ಹೇಳಿದ್ದೀರ ಅಂದ್ರು, ಅದಕ್ಕೆ ಬಂದೆ. ಇಲ್ಲಾಂದ್ರೆ ಮನೆ ಕಾಲು ಹೊಡಿತಿರ್ಲಿಲ್ಲ. ನೀವೀಗ ಈ ಮನೆಗೆ ಮಾತ್ರ ಅಲ್ಲ, ನನ್ನ ಹೃದಯದೊಳಗೆ ಕಾಲಿಟ್ಬಿಟ್ಟಿದ್ದೀರಾ. ಏನ್ ಮಾತಾಡ್ತಿದ್ದೀರಾ? ಮಾತಾಡ್ಬೇಕಾಗಿರೋದನ್ನೇ ಮಾತಾಡ್ತಿದ್ದೀನಿ. ನೀವು ಬಂದಿದ್ದಕ್ಕೆ ನಂಗೆ ತುಂಬ ಸಂತೋಷ ಆಗ್ತಿದೆ. ನೀವು ನೋಡೋಕೆ ಜಾನಿ ಥರನೇ ಇದ್ದೀರಾ, ಆದರೆ ಅವ್ರಿಗಿಂತ ಹ್ಯಾಂಡ್ಸಮ್ ಆಗಿದ್ದೀರಾ. ಇವತ್ತು ನಿಮ್ಮ ಅಣ್ಣ ಮನೇಲಿಲ್ಲ. ಅಣ್ಣ ಮನೇಲಿಲ್ಲ ಅಂದ್ರೆ ನಾನೇನ್ ಮಾಡ್ಲೆ? ನಿಮ್ಮ ಜೊತೆ ಮಾತಾಡೋದು ತುಂಬ ಇದೆ, ಅದಕ್ಕೆ ಈ ರೀತಿ ಪ್ರೈವಸಿ ಬೇಕಿತ್ತು. ನನ್ನ ಹತ್ರ ಏನ್ ಮಾತಾಡ್ಬೇಕು? ಡಾರ್ಲಿಂಗ್, ನನಗೆ ನಿಮ್ಮ ಅಣ್ಣ ಅಂದ್ರೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಇಷ್ಟು ವರ್ಷ ಸಂಸಾರ ಮಾಡಿದ್ರ? ಸಂಸಾರ ಮಾಡೋಕ್ಕೆ ಇಷ್ಟಪಡಬೇಕು ಅಂತಲೇ ಇದೆಯಾ? ಸಿಚುವೇಶನ್ಸ್ಗಳು ಹಾಗೆ ಮಾಡಿರ್ತವೆ. ಅದಕ್ಕೆ ನಾನೊಂದು ಡಿಸಿಷನ್ ತಗೊಂಡಿದ್ದೀನಿ. ಏನು ಡಿಸಿಷನ್ನು? ನಿಮ್ಮ ಅಣ್ಣಂಗೆ ಡಿವೋರ್ಸ್ ಕೊಡ್ತಿದ್ದೀನಿ. ನಮ್ಮ ಅಣ್ಣನಂತ ಒಳ್ಳೆವನ್ನ ಬಿಟ್ಬಿಟ್ರೆ ನಿಮ್ಗೆ ಯಾರ ಗತಿ? ನೀವೇ ಡಾರ್ಲಿಂಗ್, ನೀವು ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ, ಜೊತೆ ಕೆಲಸನೂ ಮಾಡ್ತಿದ್ದೀರಾ. ನಿಮ್ಮ ಅಣ್ಣನಂತ 4 ಜೊತೆ ಸಂಸಾರ ಮಾಡೋಕೆ ನಂಗೆ ಇಷ್ಟ ಇಲ್ಲ. ದೇವ್ರೆ, ನನ್ನ ಮಧು ಇಂಥವಳು ಅಂತ ಗೊತ್ತಿರಲಿಲ್ಲ. ಹೂವಿನ ಕೆಳಗಡೆ ಮುಳ್ಳಿರುತ್ತೆ ಅಂತ ಗೊತ್ತಿತ್ತು, ಆದರೆ ಹೆಣ್ಣಿನೊಳಗಡೆ ಇಷ್ಟೊಂದು ವಿಷ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ ಡಾರ್ಲಿಂಗ್? ನೋಡಿ, ನೀವು ಮಾತಾಡ್ತಿರೋದು ಸ್ವಲ್ಪ ಸರಿ ಇಲ್ಲ. ನೀವು ನಮ್ಮ ಅಣ್ಣಗೆ ಮೋಸ ಮಾಡ್ತಿದ್ದೀರಾ. ನಾನು ಓದಿರೋ ಹುಡುಗಿ, ಸರಿ ಯಾವುದು ತಪ್ಪು ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮ ಅಣ್ಣ ಬರೋದು ಲೇಟು, ರಾತ್ರಿ 8 ಗಂಟೆಗೆ ಮನೆಗೆ ಬಂದ್ಬಿಡಿ, ನಿಮ್ಮ ಜೊತೆ ಮಾತಾಡಬೇಕು. ಮಧು ಹಿಂಗೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವಳು ಏನು ಮಾಡ್ತಾಳೆ ನೋಡೇ ಬಿಡ್ತೀನಿ. ಅಷ್ಟೇ ಅಷ್ಟೇ ಅಷ್ಟೇ, ನಾನು ಡಾರ್ಲಿಂಗ್ ಬಂದಿದ್ದೇನೆ. सुन साथिया माहिया बरसा दे इश्का की स्याहिया रंग जाऊं रंग रंग जाऊं रे हाँ रे मैं तुझ पे मैं झर 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 जाऊं हाँ रे पिया बस तेरी मैं हो झूले तो खरी मैं ರಾಜಕಾಲ ಬಂದು ಹೊಟ್ಟೆಗಳನ್ನೆಲ್ಲ ಹೊಡಿತಾವ್ರಲ್ಲ, ಅದ್ರಲ್ಲಿ ನಮ್ಮ ಮಟ್ಟಿನ ಹೊಡೆದಾಕ್ಬಿಟ್ರೆ ಅಂತ ಸಾನೆ ಅದಕ್ಕೆ ಆಯ್ತದೆ. ರಾಜಕಾಲುವ ನಮ್ಮ ಮಟ್ಟಿ ಮೇಲೆ ಇದ್ದದಂತೆ, ಅದಕ್ಕೆ ನಮ್ಮ ಮಟ್ಟಿನ ಒಡೆದಾಕಿರಂತೆ.